ಸಂಕಲ್ಪ ಅಲ್ಲಿ ಒಂದು ಟಿಟ್ಟಿಬ ಪಕ್ಷಿ ಅಂತ ಒಂದಿತ್ತಲ್ಲ, ಟಿಟ್ಟಿಬ ಪಕ್ಷಿ ಅಂತ. ಅದು ಪುರಾಣದಲ್ಲಿ ಬರೋ ಕಥೆ ಇದು ಅಂತ. ಅದು ಒಂದು ಮರದ ಕೆಳಗಡೆ ಮೊಟ್ಟೆಗಳನ್ನು ಇಟ್ಕೊಂಡಿತ್ತು, ಮೊಟ್ಟೆಗಳನ್ನು ಇಟ್ಟಿತ್ತಂತೆ. ಸಮುದ್ರ ಯಾವುದೋ ಅಲೆಗಳು ಬಂದು ಸಮುದ್ರ ಆ ಮೊಟ್ಟೆಗಳನ್ನ ಎಳ್ಕೊಂಡು ಹೋಗ್ಬಿಡ್ತಂತೆ, ಮೊಟ್ಟೆಗಳು ತಗೊಂಡು ಹೋಗ್ಬಿಡ್ತಂತೆ. ಅದು ಪ್ರಾಣನೇ ಇಟ್ಟಿತ್ತು ತನ್ನ ಮೊಟ್ಟೆಗಳಲ್ಲಿ. ಭಯಂಕರ ದುಃಖ ಆಯ್ತಂತೆ. ಅಯ್ಯೋ, ನನ್ನ ಮೊಟ್ಟೆಗಳು ಹೋಗ್ಬಿಟ್ಟಿದ್ದಾವೆ, ಈ ಸಮುದ್ರ ರಾಜ ಎಂತ ಅನ್ಯಾಯ ಮಾಡ್ದ, ನಮ್ಮ ಮೊಟ್ಟೆ ಏನ್ ಮಾಡಿತ್ತು, ಇದಕ್ಕೆ ಯಾಕೆ ಕಿತ್ಕೊಂಡು ಹೋದ ಅಂತ ದುಃಖದ ಜೊತೆಗೆ ಸಿಟ್ಟು ಬಂತಂತೆ ಸಮುದ್ರ ರಾಜನ ಮೇಲೆ. ಅವತ್ತೇ ಅದು ಸಂಕಲ್ಪ ಮಾಡಂತೆ, ಏನಾದ್ರೂ ಮಾಡಿ ಈ ಸಮುದ್ರ ರಾಜನಿಂದ ನನ್ನ ಮೊಟ್ಟೆ ವಾಪಸ್ ಇಸ್ಕೊಳ್ತೀನಿ ಅಂತ ಹಠ ತೊಡ್ತಂತೆ. ಸುಮ್ಮನೆ ಕೇಳೋಕೆ ಅನ್ಸುತ್ತೆ, ಸಮುದ್ರ ಇರಲಿ, ಈ ಟಿಟ್ಟಿಬ ಪಕ್ಷಿ ಇರಲಿ, ಇದು ಸಮುದ್ರ ಖಾಲಿ ಮಾಡಿ ಈ ಮೊಟ್ಟೆ ತಗೊಳ್ತಂತೆ ಅಂತ ಅನ್ನಿಸ್ತು. ಆದ್ರೆ ಅದು ಮಾತ್ರ ಸಂಕಲ್ಪ ಮಾಡ್ಕೊಂಡಿತ್ತಂತೆ, ನಾನು ತಗೊಂಡಿದ್ದೀನಿ ಅಂತ. ದಿನ ಒಂದು ಕಡ್ಡಿ ತಗೊಂಡು ಕಡ್ಡಿನ ಸಮುದ್ರಕ್ಕೆ ಹೋಗಿ ಅದ್ದಿ ನೀರು ತಗೊಂಡು ಬಂದು ದಡಕ್ಕೆ ಹಾಕ್ತಾ ಇದ್ದಂತೆ, ಎರಡೆರಡು ಹನಿ ಅಂತ. ಸುತ್ತಮುತ್ತ ಪಕ್ಷಿಗಳೆಲ್ಲ ನಗ್ತಾ ಇದ್ವಂತೆ ನೋಡಿ. ಮನುಷ್ಯರು ನಾವು ಯಾವಾಗ ಏನು ಸಾಧನೆ ಮಾಡ್ಕೋಬೇಕು ಅಂದ್ಕೊಂಡು ಹೊರಟಾಗ್ಲೂ ಮೊದಲು ಸಿಗೋದು ನಮಗೆ ಅವಮಾನ, ಹಾಸ್ಯ ಮಾಡ್ತಾರಂತೆ, ಅಪಹಾಸ್ಯ ಮಾಡ್ತಾರಂತೆ ಎಲ್ಲವರು. ಅದು ಯಾರು ಏನ್ ಮಾಡ್ಕೊಂಡ್ರು ಬಿಡ್ಲೇ ಇಲ್ಲ. ದಿನ ಎತ್ಕೊಂಡು ಸುಮ್ಮನೆ ಎರಡೆರಡಲ್ಲಿ ತಗೊಂಡು ಬಂದು ಹಾಕ್ತಾ ಇತ್ತಂತೆ. ಅದು ಪಕ್ಷಿ ಸ್ನೇಹಿತರೆಲ್ಲ ನೋಡಿ 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 ಪಾಪ ಏನೋ ಮಾಡ್ತಾ ಇದ್ದಾರಲ್ವಾ, ದಿನ ನೋಡಿದ್ರೆ ನಾವು ಯಾಕೆ ಸಹಾಯ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾ ಪಕ್ಷಿಗಳು ಬಂದು ಕಡ್ಡಿಗಳು ಎತ್ಕೊಂಡು ಬಂದು ಎರಡನೇ ಹಂತ ನಮ್ಗೆ ಅನುಮಾನ ಆಗ್ಬಹುದ ಅಂತ ಅನುಮಾನ ಪಟ್ಟು ಬರ್ತಾರಂತೆ ಜನ. ಸಾಧನೆ ಮಾಡುವಾಗ ಮೊದಲು ಅಪಮಾನ ಮಾಡಿ ಎರಡನೇದ್ರಲ್ಲಿ ನೋಡೋಣ ಅನುಮಾನ ಹೆಂಗೋ ಅದು ಆಗ್ತದೇನೋ ಅಂದ್ಕೊಂಡು ಬರ್ತಾರಂತೆ. ಸೊ ಎಲ್ಲಾ ಪಕ್ಷಿಗಳು ದಿನಾ ಸಮುದ್ರಕ್ಕೆ ಹೋಗೋದು, ಕಡ್ಡಿಗೆ ತಗೊಂಡ್ಬಂದು ನೀರು ಅಲ್ಲಲ್ಲಿ ಸುಂಕರಿಸ್ತಾ ಇದ್ದಂತೆ. ಇದು ತಿಂಗಳಗಟ್ಟಲೆ ನಡೀತಾ ಇತ್ತು. ಟಿಟ್ಟಿಬ ಮಾತ್ರ ಬೇಜಾರಾಗೇ ಇರಲಿಲ್ಲ. ಅಯ್ಯೋ, ನಾನು ಸೋಲ್ತೀನಿ ಅಂತ ಅಂದ್ಕೊಳ್ಳೇ ಇಲ್ಲ. ಪ್ರತಿದಿನ ಅದೇ ಕೆಲಸ ಮಾಡ್ತಾ ಇತ್ತು. ಒಂದಿನ ನಾರದ್ರು ಆ ದಾರಿಯಲ್ಲಿ ಬಂದ್ರಂತೆ. ಎಲ್ಲಾ ಪಕ್ಷಿಗಳನ್ನು ಕೇಳಿದ್ರಂತೆ, ಯಾಕೋ ಹುಚ್ಚರ ಹೇಗೋ ಸಮುದ್ರಕ್ಕೆ ಹೋಗಿ ಕಡ್ಡಿ ನೀರು ತಂದು ಹಾಕ್ತಿದ್ದೀರಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಆ ಪಕ್ಷಿಗಳೆಲ್ಲ ಹೇಳಿದಂತೆ, ನಮ್ಮ ಟಿಟ್ಟಿಬನ ಮೊಟ್ಟೆಗಳನ್ನ ಸಮುದ್ರ ರಾಜ ಎತ್ಕೊಂಡ್ಬಿಟ್ಟಿದಾನಂತೆ, ವಾಪಸ್ ಪಡೋಕೆ ಇದನ್ನೆಲ್ಲ ಸಮುದ್ರ ಖಾಲಿ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದಂತೆ. ನಾರದ್ರು ಹೌದ, ಮುಂದುವರಿಸಿ ಅಂತ ಹೇಳ್ಬಿಟ್ಟು ದೇವಲೋಕಕ್ಕೆ ಹೋದ್ರಂತೆ. ಅಲ್ಲಿ ವಿಷ್ಣುವಿನ ವಾಹನ ಗರುಡ, ಪಕ್ಷಿಗಳ ರಾಜ ಗರುಡ ಅಲ್ಲಿ ಆರಾಮ ಕೂತ್ಕೊಂಡು ವಿಷ್ಣು ಜೊತೆ ಸಂತೋಷವಾಗಿತ್ತಂತೆ. ನಮ್ಮ ನಾರದ್ದು ಫಿಟ್ಟಿಂಗ್ ಇರೋ ಬುದ್ಧಿ ಸುಮ್ಮನೆ ಇರಲಿಲ್ಲ. ಏನ್ಪಾ ಗಂಧರಾಯ, ಭಾಳ ಆರಾಮ ಕೂತ್ಕೊಂಡ್ಬಿಟ್ಟಿದ್ಯಾ, ಏನ್ ಸಮಾಚಾರ ಅಂತ. ಆರಾಮಿದ್ದೀನಿ ಸ್ವಾಮೀಜಿ, ಆರಾಮಿದ್ದೀನಿ ಅಂತ. ಅಲ್ಲೋ ಭೂಲೋಕದಲ್ಲಿ ನಿನ್ ಪಕ್ಷಿ ಕುಲ ಒದ್ದಾಡ್ತಾ ಇದೆ, ಸಂಕಟ ಪಡ್ತಾ ಇದೆ. ಎಲ್ಲಾ ಪಕ್ಷಿಗಳು ಸಮುದ್ರ ಖಾಲಿ ಮಾಡ್ಬೇಕು ಅಂತ ಒದ್ದಾಡ್ತಾ ಇದ್ದಾಗೆ, ನೀನೇನ್ ಮಜಾ ಮಾಡ್ಕೊಂಡು ಕೂತ್ಕೊಂಡಿದ್ಯಾ ಅಂತ ಗರುಡನ್ ಹೇಳಿದ್ರು. ಅದಕ್ಕೆ ಹೌದಾ, ಏನಾಗ್ತಾ ಇದೆ ಅಂತ ಇಲ್ಲಿ ನೋಡಲ್ಲಿ ಟಿಟ್ಟಿಬ ಪಕ್ಷಿ ಮೊಟ್ಟೆಗಳನ್ನ ಪಕ್ಷಿ ಸಮುದ್ರ ಎತ್ಕೊಂಡ್ ಬಂದ್ಬಿಟ್ಟಿದೆ ಅಂತೆ. ಅದಕ್ಕೆ ಎಲ್ಲಾ ಪಕ್ಷಿಗಳು ಸೇರಿ ಆ ಸಮುದ್ರ ಖಾಲಿ ಮಾಡ್ಬೇಕು ಅಂತ ಹೊರಟಿದ್ದಾವ ನೋಡು. ಹೌದಾ ಅಂತ ಹೇಳ್ಬಿಟ್ಟು ಭೂಲೋಕಕ್ಕೆ ಬಂತಂತೆ ಗರುಡ. ನಮಗೆ ಗೊತ್ತಿರುವ ಹಾಗೆ ಗರುಡ ಆ ರೆಕ್ಕೆಗಳಲ್ಲಿ ಸಮುದ್ರ ಉಳಿಯೋದುಂಟ. ಒಂದ್ಸಲಿ ಅದು ವಿಷ್ಣುವಿನ ವಾಹನ ಹಿಂಗ್ ರೆಕ್ಕೆ ಅನ್ಕೊಂಡ್ ಬಂತಂತೆ. ಒಂದ್ಸಲಿ ಸಮುದ್ರ ಪೂರ್ತಿ ಬಾಚ್ಕೊಂಡ್ ಬಂದ್ಬಿಟ್ಟಂತೆ. ಒಂದ್ಸಲ ಸಮುದ್ರ ರಾಜ ಗಡಗಡ ನಡೋ ಶುರು ಆಗ್ಬಿಟ್ಟಂತೆ. ಅಯ್ಯಪ್ಪ, ಗರುಡ ರಾಜ ವಿಷ್ಣುವಿನ ವಾಹನ ಬಂದ್ಬಿಟ್ಟಾನೆ ಅಂದ್ಬಿಟ್ರೆ ನಾನಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಓಡ್ ಬಂದು ಗರುಡರಾಜನಿಗೆ ಕೈ ಮುಗಿದು, ತಪ್ಪಾಯ್ತು ಗರುಡರಾಜ, ನನ್ನ ಟಿಟ್ಟಿಬನ ಪಕ್ಷಿಗಳನ್ನ ತಗೋಬಾರ್ದಾಗಿತ್ತು, ನಾನು ವಾಪಸ್ ಕೊಡ್ತೀನಿ, ದಯವಿಟ್ಟು ನನ್ನ ಕಾಪಾಡು, ನನ್ನ ಖಾಲಿ ಮಾಡಬೇಡ ಅಂತ ಹೇಳ್ಬಿಟ್ಟು ಕೈ ಮುಗಿದು ಮೊಟ್ಟೆಗಳನ್ನ ವಾಪಸ್ ತಂದ್ಕೊಡ್ತಂತೆ. ಟಿಟ್ಟಿಬನ್ಗೆ ವಾಪಸ್ ತಂದ್ಕೊಡ್ತಂತೆ. ಟಿಟ್ಟಿಬನ್ಗೆ ಮೊಟ್ಟೆಗಳು ಸಿಕ್ಕುವಂತೆ. ಅದು ದೃಢ ಸಂಕಲ್ಪ ಮಾಡಿದ್ರಿಂದ ಮತ್ತೆ ಜೊತೆಗೆ ಪರಮಾತ್ಮನ ಕೃಪೆನೂ ಇತ್ತು. ನೀವು ದೃಢ ಸಂಕಲ್ಪ ಮಾಡಿ ಮುಂದಕ್ಕೆ ಬಂದ್ರೆ ಎಲ್ಲಾ ಸಹಾಯ ಸಿಗತ್ತೆ, ಪರಮಾತ್ಮನ ಕೃಪೆ ನೀವು ಸಿಗತ್ತೆ. ಹಾಗಾಗಿ ನಿಮ್ಮಲ್ಲಿ ನಂಬಿಕೆ ಇರಲಿ. ಏನು ಸಾಧನೆ ಮಾಡಬೇಕು ಅಂದ್ರೂ ಅನೇಕ ಸಾಧಕರು ನೀವು ಕಣ್ಮುಂದಿದ್ದಾರೆ. ಅದರಲ್ಲೂ ಮಹಿಳಾ ಸಾಧಕರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅರುಣಿಮಾ ಸಿನ್ಹಾ 39-40 ವರ್ಷದ ಮಹಿಳೆ, ಕೇಳಿದ್ರ ಹೆಸರು?
ಅರುಣಿಮಾ ಸಿನ್ಹಾ ಸ್ಪೆಷಲಿ ಚಾಲೆಂಜ್, ವಿಶೇಷ ಚೇತನಳು, ಮೌಂಟ್ ಎವರೆಸ್ಟ್ ಏರಿದ ಜಗತ್ತಿನ ಪ್ರಥಮ ವಿಶೇಷ ಚೇತನ ಮಹಿಳೆ. ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ವಿಶೇಷ ಚೇತನ ಮಹಿಳೆ. ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಡೆಲ್ಲಿಗೆ ವಾಲಿಬಾಲ್ ಹೋಗ್ಬೇಕು, ಮ್ಯಾಚ್ ನಿಂತ್ಕೊಂಡವಾಗ ಟ್ರೈನ್ ಅಲ್ಲಿ ಕಳ್ಳರು ಬಂದು ಚೈನ್ ಕಿತ್ಕೊಳಕ್ ಬರ್ತಾರಂತೆ. ಅವಳು ನಿಜ ಘಟನೆ, ಅದು ಪುರಾಣ ಕಥೆ, ಇದು ನಿಜ ಘಟನೆ. ಅವಳು ಅಷ್ಟು ಸುಲಭವಾಗಿ ಕಳ್ಳರಿಗೆ ಚೈನ್ ತಗೊಳಕ್ ಇಷ್ಟ ಇರಲಿಲ್ಲ. ಅವ್ರ ಜೊತೆ ಜಗಳ ಮಾಡ್ತಾಳೆ. ಅದು ಚೈನ್ ಗಿಫ್ಟ್ ಕೊಟ್ಟಿದ್ದಂತೆ, ಅವರ ಅಪ್ಪ ಬರ್ತ್ಡೇ ಗಿಫ್ಟ್ ಕೊಟ್ಟಿತ್ತು ಅಂತ. ಚೈನ್ ತಗೊಳ್ಲಿಲ್ಲ, ಅವಳು ಫೈಟ್ ಮಾಡಿಲ್ಲ ಅವಳ ಜೊತೆ. ದರೋಡೆಕೋರರು ಅವಳನ್ನ ಕೈ ಕಾಲು ಎತ್ತಿಟ್ಟು ಟ್ರೈನ್ ಇಂದ ಹೊರಗೆ ಹಾಕ್ಬಿಡ್ತಾರೆ. ಚೈನ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಕೈ ಕಾಲು ಎತ್ತಿ ಹೊರಗೆ ಬಿಸಾಕ್ ಹೋಗ್ಬಿಡ್ತಾರೆ. ಪಕ್ಕದಲ್ಲೂ ಟ್ರೈನ್ ಹಳಿಗಳು. ರಾತ್ರಿ ಅದು ಎಷ್ಟು ಬಿದ್ದಾಗಿದ್ದು ಕಾಲು ಅಂದ್ರೆ ಅವಳಿಗೆ ಎದ್ದೇಳಾದಷ್ಟು. ಅವಳು ಹೇಳ್ತಾಳೆ, ಇವತ್ತು ಮೊಬೈಲ್ ನೋಡೋ ಅಭ್ಯಾಸ ಇದ್ದವರು ರಾತ್ರಿ ಹೋಗಿ ಅರುಣಿಮಾ ಸಿನ್ಹಾ ಅಂತ ಕೊಟ್ರಿ, ಡೀಟೇಲ್ ಸ್ಟೋರಿ ಬರ್ತದೆ. ರಾತ್ರಿ ಎಲ್ಲ ಅವಳು ಕಾಲ ಮೇಲೆ ಟ್ರೈನ್ ಹೋಗ್ತಾ ಉಂಟು, ಟ್ರೈನ್ ಹರಿದಾಡ್ತಾವಂತ ಅವಳು ಕಾಲ ಮೇಲೆ. ಮತ್ತೆ ಕಾಲ ಮೇಲೆ ಟ್ರೈನ್ ಹರಿದಾಡಿದ್ರೆ ಏನಾಗ್ತದೆ, ಕಾಲು ಕತ್ತರಿಸಿ ಹೋಗ್ತದೆ. ರಾತ್ರಿ ಎಲ್ಲ ರಕ್ತ ಸಿಕ್ಕಾಗಿತ್ತು. ಬೆಳಗ್ಗೆ ಹತ್ತಿರದ ಹಳ್ಳಿಯವರು ಬಂದು ಅಲ್ಲೇ ಹತ್ತಿರದ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಕ್ಷಣ ಟ್ರೀಟ್ಮೆಂಟ್ ಸರಿಯಾಗಿ ಸಿಗದೆ ಸುಮಾರು ದಿನಗಳಾದ್ಮೇಲೆ 2 ಕಾಲುಗಳನ್ನ ಕತ್ತರಿಸ್ತಾರೆ. ಪ್ಲಾಸ್ಟಿಕ್ ಲೆಗ್ ಬರ್ತದೆ, ಉಡನ್ ಲೆಗ್ ಬರ್ತದೆ, ರಾಜಸ್ಥಾನ್ ಲೆಗ್. ಅದನ್ನು ಹಾಕೊಂಡು ಜೀವನ ಸಾಗಿಸ್ತಾಳೆ. ಒಳ್ಳೆ ಪ್ಲೇಯರ್ ಅವಳು. ಬದುಕೋಕ್ ಇಷ್ಟ ಇಲ್ಲ, ತಾನೇನಾದ್ರೂ ಸಾಧನೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅವಳು ಕಷ್ಟಪಟ್ಟ ದಾರಿ ಬಹಳ ಇದೆ. ಈಗ ಹೇಳೋಕೆ ಬಹಳ ಸಮಯ ಬೇಕಾಗ್ತದೆ. ನೀವು ಹೋಗಿ ಮನೆಯಲ್ಲಿ ನೋಡ್ರಿ ಸಾಧಕರನ್ನ. ಬಚೇಂದ್ರಿ ಪಾಲ್ ಅವರೆಲ್ಲರನ್ನು ಕೇಳ್ತಾಳೆ, ನಾನು ಸಾಧನೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿದಾಗ ಎಲ್ಲರೂ ಅವಳಿಗೆ ನಿನ್ಗೆ ಯಾಕೆ ಬೇಕು ಈ ಕೆಲಸ, ಕಾಲಿಟ್ಕೊಂಡು ಯಾಕೆ ಹೋಗ್ತೀಯಾ ಅಂತ. ಆದ್ರೆ ತನ್ಮೇಲೆ ತನಗೆ ಆತ್ಮವಿಶ್ವಾಸ ಇಟ್ಕೊಂಡು ಯಾವುದೇ ಅಪಹಾಸ್ಯಗಳಿಗೆ ತನ್ನ ಮನಸ್ಸನ್ನ ಕೊಡದೆ ನಾನು ಸಾಧಿಸ್ತೀನಿ ಅಂತ ಹಠ ತೊಟ್ಟು ಮೌಂಟ್ ಎವರೆಸ್ಟ್ ಅನ್ನ ಏರಿ ಭಾರತದ ಬಾವುಟವನ್ನ ಎತ್ತಿದಂತ ಅರುಣಿಮಾ ಸಿನ್ಹಾ ಕಾಲಿನ. ಮತ್ತೆ ಅವರೆಲ್ಲ ಹಾಗೆಲ್ಲ ಮಾಡೋದಾದ್ರೆ ನೀವೆಲ್ಲ ಖಂಡಿತವಾಗಿ ಏನು ಡೌಟ್ ಇಲ್ಲದೆ ಸಾಧನೆಗಳನ್ನ ಮಾಡೇ ಮಾಡ್ತೀರಾ. ಆ ಸಾಧನೆಯ ಜೊತೆಗೆ ಮಾನವೀಯ ಗುಣಗಳನ್ನ ಬೆಳೆಸ್ಕೊಂಡು ಬದುಕಿನ ಸಾರ್ಥಕತೆ ಬೇರೆಯವರ ಕಣ್ಣೀರನ್ನ ಒರೆಸೋದ್ರಲ್ಲಿ, ಕೆಲವರ ಮನಸ್ಸನ್ನಾದ್ರೂ ಸಾಂತ್ವನಗೊಳಿಸೋದ್ರಲ್ಲಿದೆ ಅಂತೆ. ಒಳ್ಳೆ ಗುರಿಯನ್ನ ಸಾಧಿಸಿ ಮಾನವೀಯ ಗುಣಗಳನ್ನ ಪಡ್ಕೊಂಡು ಬೇರೆಯವ್ರ ಬದುಕಲ್ಲಿ, ನಮ್ಮ ಬದುಕಲ್ಲಿ ಆಗದ ಕೆಲಸಗಳನ್ನ ಬೇರೆಯವ್ರ ಬದುಕಲ್ಲಿ ಸಾಧನೆ ಮಾಡೋಕೆ, ಸಾಂತ್ವನವಾಗೋಕೆ ಶಕ್ತಿ ಆಗಲಿ ಅಂತ ಹಾರೈಸ್ತಾ ನನ್ನೆಲ್ಲ ಗಣ್ಯರಿಗೂ, ನನ್ನೆಲ್ಲ ಉಪನ್ಯಾಸ ಪಡಿತರಿಗೂ, ನಿಮ್ಗೆಲ್ಲರಿಗೂ ವಂದನೆಗಳನ್ನ ಅರ್ಪಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.